ಹಮ್ಮಿಕೊಂಡಿದ್ದೇವೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಚೌಡರಕೆರೆ ಸತ್ಯಾಗ್ರಹ ದಿನದಂದು ಸಾಮಾಜಿಕ ಸಬಲೀಕರಣ ಒಂದು ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದು, ಇದರಲ್ಲಿ ಸುಮಾರು ಸಂಘಟನೆಗಳು, ದಲಿತ ಸಂಘಟನೆಗಳು, ಗೌಡ ಸಂಘಟನೆಗಳು, ಮೈನಾರಿಟಿ ಸಂಘಟನೆಗಳು ಹಾಗೂ ಅನೇಕ ಸಂಘಟನೆಗಳು ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವೆಲ್ಲರೂ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಅವರಿಗೆ, ಪ್ರಿಂಟ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪತ್ರಕರ್ತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. ನನ್ನ ಹೆಸರು ತುಕಾರಾಮ್ ಚುಕ್ಕೋಡ್ ಅಂತೇಳಿ ಐನ್ ಜಿಲ್ಲಾಧ್ಯಕ್ಷರಾಗಿ ಹಾಗೂ ಗೋಲ್ಡ್ ಪರ ಸಂಘಟನಾ ಒಕ್ಕೂಟ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ಅಧ್ಯಕ್ಷರ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಭರತ್ ಕಾಂಬ್ಳೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಪ್ರದೀಪ್ ಜಂಜೇರ್ ಅವರು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿ ಶ್ರೀ ದೇವರಾಜ್ ಆರ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಜಾಂಚಿಯಾಗಿ ಶ್ರೀ ಕೃಷ್ಣ ನಾಟೇಕರ್, ಕಾರ್ಯದರ್ಶಿಯಾಗಿ ಶ್ರೀ ಸಂಗಪ್ಪ ಚಿದ್ರಿ, ಉಪಾಧ್ಯಕ್ಷರಾಗಿ ಶ್ರೀ ಸಂತೋಷ್ ಕಾಂಬ್ಳೆ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸಂಜೀವ್ ಬಡ್ಗೇರ್, ಸುಜಿತ್ ಬಡ್ಗೇರ್ ಹಾಗೂ ಸಹ ಕಾರ್ಯದರ್ಶಿಯಾಗಿ ಯಲ್ಲೇಶ್ ಮಲ್ಕಾಪುರ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಆನಂದ್ ಕಾಶಂಪುರ್ ಅವರು, ಜಂಟಿ ಕಾರ್ಯದರ್ಶಿಯಾಗಿ ಶ್ರೀ ಸೂರ್ಯಕಾಂತ್ ಎ, ಸದಸ್ಯರಾಗಿ ಓಂ ಪ್ರಕಾಶ್ ಕಾಂಬ್ಳೆ, ರಾಜರತನ್ ಶಿಂದೆ ಅವರು, ಸುರೇಶ್ ಮೋರೆ ಭಾಲ್ಕೆ ಅವರು, ಶ್ರೀ ಭಾಗ್ಯಶಾಲ್ ಕಾಂಬ್ಳೆ ಅವರು, ಹೀಗೆ ಅನೇಕ ಸಂಘಟನೆಗಳು ಕೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ಶ್ರೀ ಭರತ್ ಕಾಂಬ್ಳೆ ಅವರು ವಹಿಸಿಕೊಂಡು ಈ ಒಂದು ಬಹಿರಂಗ ಸಭೆಗೆ ನಾವು ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಉದ್ದೇಶಿಸಿ ಇವಾಗ ಸವಿಸ್ತರವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೂ ಸವಿಸ್ತರವಾಗಿ ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂಥ ಶ್ರೀ ದೇವೇಂದ್ರ ರಾವ್ ಸೋನಿ ಅವರು ಮಾತನಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶವೇನೆಂದರೆ, ನಾವು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಇದೇ ಮಾರ್ಚ್ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 1927 ಮಾರ್ಚ್ 20ರಂದು ಒಂದು ಚೌಡಾರಕೆರೆಯ ಸತ್ಯಾಗ್ರಹ ಮಾಡಿದರು. ಅದರ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದರು. ಅದರ ಅಂಗವಾಗಿ ನಾವಿವತ್ತು ಮಾರ್ಚ್ 26ರಂದು ನಮ್ಮ ಬೀದರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಅದರ ನೆನಪಿಗಾಗಿ ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮದು ಸಂಘಟನೆ ವತಿಯಿಂದ, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಎಲ್ಲರಿಗೂ ಇದರಲ್ಲಿ ಎಲ್ಲ ಸಮಾಜದವರು, ಎಲ್ಲ ಬಾಂಧವರು, ಎಲ್ಲರೂ ಯಾವ ಜಾತಿ ಮತ ಭೇದ ಅಂತಿಲ್ದೇ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದು ಎಲ್ಲರನ್ನು ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮತ್ತು ಇದು ಏನು ವಿಷಯ ಇದೆ, ಇದೊಂದು ಬಹಳ ಐತಿಹಾಸಿಕ ವಿಷಯವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಂದಿಗೆ ಜ್ಞಾನ ಇಲ್ಲ, ಅದ್ರ ಬಗ್ಗೆ ಗೊತ್ತಾಗಬೇಕಂತ ಹೇಳಿ ಇದೊಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತು ಮುಂದೆ ಇವಾಗ ಯಾರು ಅತಿಥಿಗಳು ಬರಲಿದ್ದಾರೆ, ಯಾರು ನಮ್ಮದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ, ಅದ್ರ ಬಗ್ಗೆ ಶ್ರೀ ಪ್ರದೀಪ್ ಜಂಜೇರಿ ಅವರು ಹೇಳ್ತಾರೆ. ಚೌಡಾರಕೆರೆ ಸತ್ಯಾಗ್ರಹ ದಿವಸದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ಇದರಲ್ಲಿ ಇದೊಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುಟುಂಬದ ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಅವರು ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಜೊತೆ ದಿವ್ಯ ಸಾಲಿದ್ದೆ ನಮ್ಮ
ಬಸವದೇವರು, ನಮ್ಮದು ಎಂ.ಕಾರ್ ಮರಡಿ ಜಗದ್ಗುರುಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಜೊತೆಯಲ್ಲಿ ಇಲ್ಲಿ ಎಲ್ಲ ಪಕ್ಷದವರಿಗೆ, ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಿಗೆಲ್ಲ ತಗೊಂಡು ಇದು ವಿತೌಟ್ ಯಾವುದೇ ಒಂದು ಇದು ಇಲ್ಲ, ಎಲ್ಲ ಪಕ್ಷದವರು ತಗೊಂಡು ಮತ್ತೆಲ್ಲ ಸದಸ್ಯರಿಗೆ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಬರ್ತಾ ಇದ್ದಾರೆ. ಹಾಗೆ ರಹೀಂ ಖಾನ್ ಸಾಹೇಬರು ಪೌಢಿಕ ಸಚಿವರು ಬರ್ತಾ ಇದ್ದಾರೆ. ಆಮೇಲೆ ಬಂಡೆಪ್ಪ ಕಾಶಪ್ಪರು ಬರ್ತಾ ಇದ್ದಾರೆ. ಆಮೇಲೆ ಶೈಲೇಂದ್ರ ಬೆಲ್ದಾಳೆ ಅವರು ಮತ್ತು ಹುಮ್ನಾಬಾದ್ ಶಾಸಕರು, ಆಮೇಲೆ ಬಸವರಾಜ್ ಶಾಸಕರು, ಮತ್ತೆಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಎಲ್ಲ ಸಂಘಟನೆ 5 ಸಂಘಟನೆಗಳೆಲ್ಲ ಕೂಡಿ ಒಂದು ಸುಮಾರು 5,000 ರಿಂದ 6,000 ಜನ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ಮ ಮುಖಾಂತರ ಹೆಚ್ಚಿನ ಜನರಿಗೆ ಇದು ಒಂದು ಪ್ರಚಾರ ತಲುಪಬೇಕಂತ ನಾನು ಇದರಲ್ಲಿ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈಗಾಗಲೇ ರಾಜರತ್ನ ಅಂಬೇಡ್ಕರ್ ಅವ್ರದ್ದು ಕನ್ಫರ್ಮೇಷನ್ ಆಗಿದೆ, ಅವ್ರ ಟಿಕೆಟ್ ಕೂಡ ಬುಕ್ ಆಗಿದೆ. ಅವರು ಭಾಳ ಖುಷಿಯಿಂದ ಒಳ್ಳೆ ಕಾರ್ಯಕ್ರಮ ಇದೆ, ನಾನು ಬರ್ತೀನಿ. ಎಲ್ಲ ಸುಮಾರು ವರ್ಷಗಳಿಂದ ಈ ನೀರಿನ